ಅಪ್ಪಯ್ಯ, ಎಷ್ಟು ದಿನಗಳಿಂದ ನಿಮ್ಮನ್ನ ಕರಿತಾ ಇದ್ದೀನಿ ನಾನು. ನೀವು ಮಾಡಿದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆ ಹುಡುಗಿಗೆ ಟ್ರೀಟ್ಮೆಂಟ್ ಕೊಟ್ರಿ, ಅವಳು ಪ್ರಜ್ಞೆನೂ ಬಂತು, ಅವಳು ಪ್ರಾಣನೂ ಉಳಿಸಿದ್ದೀರಾ. ಆಕೆನು ಚೇತರಿಸ್ಕೊಂಡಿದ್ದಾಳೆ. ಈಗ ಡಾಕ್ಟ್ರು ಅಂದ್ರೆ ಟ್ರೀಟ್ಮೆಂಟ್ ಕೊಡೋದು ಅಷ್ಟೇ ತಾನೇ ಕೆಲಸ. ಅದನ್ ಬಿಟ್ಟು ಅವ್ರ ಜೀವನನೇ ಕಟ್ಕೊಡಕ್ಕಾಗತ್ತಾ? ನಿಮ್ ಸೊಸೆ ದಿನ ಬೈತಿದ್ದಾಳ್ ಕಣಮ್ಮ. ನಿಮ್ಮಿಬ್ರು ನೋಡ್ಕೊಳಕ್ಕೆ ಒಬ್ರು ಬೇಕು ಅಂತದ್ರಲ್ಲಿ ನೀವು ಇನ್ನೊಬ್ಬರನ್ನ ಕರ್ಕೊಂಡ್ಬಂದು ಸೇವೆ ಮಾಡ್ತಿದ್ದೀರಾ ಅಂತ. ನಿಮ್ಮ ಮಗ ನಾನು, ನಮ್ ಜೊತೆ ನೀವಿರ್ಬೇಕು ಅಂತ ಅನ್ಕೊಳ್ಳೋದು ತಪ್ಪೇನಪ್ಪ? ಹೇಳಿಪ್ಪ, ನೀವು ನನ್ನ ಜೊತೆ ಇರ್ಬೇಕು ಅಂತ ನಾನು ಬಯಸೋದು ತಪ್ಪ? ಅಲ್ಲಪ್ಪ, ಯಾರಿಗೋಸ್ಕರನೂ ಹೆತ್ತ ಮಗನ ಜೊತೆ ಬರಲ್ಲ ಅಂತಿದ್ದೀರಲ್ಲ, ಇದು ನ್ಯಾಯನಾ? ಸರಿ ಕಣ ಮಗ, ನಾವಿಷ್ಟು ದಿನ ನಿನ್ನ ಮನೆಗೆ ಬರಲ್ಲ ಅಂತ ಹೇಳ್ತಿದ್ದಕ್ಕೆ ಕಾರಣ ಬೇರೆ ಇದೆ ಮಗ. ಅಲ್ಲಿ ನೋಡು ಮಗ, ಪಾಪ ತಾನು ಯಾರು ಏನು ಅಂತ ಗೊತ್ತಿಲ್ಲದೆ ಗುಬ್ಬಿ ನಿಂತಾಗಿ ನಿಂತಿದೆ. ಅವಳನ್ನ ಬಿಟ್ಟು ಹೇಗಪ್ಪ ಬರೋದು? ಅಪ್ಪ, ನೀವು ಕರುಣೆ ತೋರಿಸಿ ನಾನು ಬೇಡ ಅನ್ಲಿಲ್ಲ. ಆ ಹುಡುಗಿ ನೋಡಿದ್ರೆ ನನಗೂ ಅಯ್ಯೋ ಅನ್ಸುತ್ತೆ. ಹಾಗಂತ ಎಷ್ಟು ದಿನ ಮನೇಲಿ ಇಟ್ಕೋತೀರಾ ನೀವು? ನೀವು ಅವಳಿಗೆ ಒಳ್ಳೇದ್ ಮಾಡ್ತಾ ಇಲ್ಲ. ನೀವಿಬ್ರು ಅವಳಿಗೆ ಒಳ್ಳೇದ್ ಮಾಡ್ತಾ ಇದ್ದೀವಿ ಅಂತ ಅವಳು ಕೆಡಕ್ ಮಾಡ್ತಾ ಇದ್ದೀರಾ, ಕಷ್ಟ ಕೊಡ್ತಾ ಇದ್ದೀರಾ. ಅಲ್ಲಪ್ಪ, ಏನಪ್ಪ ಹೇಳ್ತಾ ಇದೀಯ ನೀನು? ಅಪ್ಪ, ಹಾಗೆಲ್ಲ ಮಾತಾಡ್ಬೇಡ ಕಣೋ. ಸ್ವಲ್ಪ ನಿಧಾನಕ್ಕೆ ಮಾತಾಡು. ಆ ಮಗು ನೊಂದ್ಕೊಳ್ಳುತ್ತೆ ಕಣೋ. ಅಮ್ಮ, ಯಾರ ಮನ್ಸನ್ನು ನೋಯಿಸೋದು ನನ್ನ ಉದ್ದೇಶ ಅಲ್ಲಮ್ಮ. ನಾನು ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದೀನಿ. ನೀವಿಬ್ರು ನನ್ನ ಜೊತೆ ಬರಬೇಕು ಅನ್ನೋದಕ್ಕೋಸ್ಕರ ನಾನು ಈ ತರ ಹೇಳ್ತಾ ಇಲ್ಲ. ಇನ್ನು ಎಷ್ಟು ದಿನ ಅಂತ ಹುಡುಗಿ ಇಲ್ಲೇ ಇರ್ತಾಳೆ? ನಿಜವಾಗ್ಲೂ ಆ ಹುಡುಗಿ ಮನೆಯವ್ರ ಹತ್ರ ಸೇರಿಸ್ಬೇಕು ಅಂತ ನಿಮ್ಮ ಮನ್ಸಲ್ಲಿದ್ರೆ ನೀವೇನ್ ಮಾಡಿದೀರಾ ಅಂತ ಹೇಳಿ? ಅಲ್ಲಪ್ಪ, ಏನ್ ಮಾಡ್ಬೇಕು ಅಂತೀಯ? ನಮ್ಗೇನು ತಿಳಿತಾ ಇಲ್ಲ ಕಣೋ, ನೀನೇ ಹೇಳಪ್ಪ. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಏನಪ್ಪ ಹಾಗೆ ನೋಡ್ತಾ ಇದ್ದೀರಾ? ನಾನು ಹೇಳ್ತಾ ಇರೋದು ನಿಜಾನೇ. ಹಂಗಲ್ಲ ಕಣೋ ಮಗ, ಆ ಹೆಣ್ಮಗುನ ಪೊಲೀಸ್ ಸ್ಟೇಷನ್ಗ. ಅಪ್ಪ, ಪೊಲೀಸ್ನವರು ಅಂದ್ರೆ ಕೆಟ್ಟವ್ರು ಅಂತ ನೀವ್ ಯಾಕೆ ಅನ್ಕೋತೀರಾ? ಪೊಲೀಸ್ನವರು ಅಂದ್ರೆ ಎಲ್ಲರೂ ಕೆಟ್ಟವ್ರು ಇರೋದಿಲ್ಲ ಅಪ್ಪ. ಈಗೊಂದು ಬುಟ್ಟಿಲಿ ಒಂದೋ ಎರಡೋ ಹಣ್ಣು ಕೊಳ್ತೋಗಿದೆ ಅನ್ನೋ ಮಾತ್ರಕ್ಕೆ ಇಡೀ ಬುಟ್ಟಿಲಿರೋ ಹಣ್ಣೆಲ್ಲ ಕೊಳ್ತೋಗಿದೆ ಅಂತ ಅರ್ಥನಾ? ಪೊಲೀಸ್ನವರಲ್ಲೂ ಹಾಗೇನೆಪ್ಪ. ಯಾರೋ ಒಬ್ರೋ ಇಬ್ರೋ ಕೆಡಕ್ ಮಾಡಿರ್ಬೋದು, ಹಂಗಂತ ಪೊಲೀಸ್ನವರೇ ಕೆಟ್ಟವ್ರು ಅಂತ ಅಲ್ಲಪ್ಪ. ಅಲ್ಲಪ್ಪ, ನೀನ್ ಹೇಳ್ತಾ ಇರೋದು ನಿಜನೇ. ಆದ್ರೂ ಗೀದ್ರು ಏನು ಇಲ್ಲಪ್ಪ. ನನ್ ಮಾತು ಕೇಳಿ ನೀವು. ಪೊಲೀಸ್ನವ್ರ ಹತ್ರ ಹೋಗಿ ಹೀಗೆ ಈ ಹುಡುಗಿ ಸಿಕ್ಕದ್ಲು, ಅವಳನ್ನ ಕರ್ಕೊಂಡ್ಬಂದು ಚಿಕಿತ್ಸೆ ಕೊಟ್ಟಿದ್ದೀನಿ, ಅವಳಿಗೆ ಹಳೆದೆಲ್ಲ ಮರ್ತು ಹೋಗಿದೆ, ಏನಾದ್ರೂ ಸಹಾಯ ಮಾಡಿ ಅಂತ ಹೋಗಿ ಹೇಳಿಪ್ಪ. ಒಂದು ಫೋಟೋ ಕೊಟ್ರೆ ಆ ಫೋಟೋನ ಅವರು ಸರ್ಕ್ಯುಲೇಟ್ ಮಾಡ್ತಾರೆ. ಅದಕ್ಕೀಗ ಬೇಕಾದಷ್ಟು ದಾರಿ ಇದೆಪ್ಪ. ಸುಲಭವಾಗಿ ಯಾರು ಎಲ್ಲಿದ್ದಾರೆ ಅಂತ ಕಂಡು ಹಿಡಿಯೋ ಟೆಕ್ನಾಲಜಿ ಬಂದಿದೆಪ್ಪ. ಅದನ್ನ ಉಪಯೋಗಿಸ್ಕೋಬೇಕು. ಅದನ್ನ ಬಿಟ್ಟು ಆ ಹುಡುಗಿನ ಮನೇಲಿ ಇಟ್ಕೊಂಡು ಅವರು ಕೊರಕೊಂಡು ನೀವು ಕೊರಕೊಂಡು ಏನಪ್ಪ ಇದು? ಅಪ್ಪ, ಸಹಾಯ ಅಂತ ಕೇಳಿದ್ರೆ ಪೊಲೀಸ್ನವರು ಖಂಡಿತ ಮಾಡ್ತಾರಪ್ಪ. ಅಂದ್ರೆ ಆ ಥರದ್ದೆಲ್ಲ ಇದೆಯಾ ಮಗ? ಅಪ್ಪ, ಇದೆಯಪ್ಪ. ಅದಕ್ಕೆ ಹೇಳ್ತಾ ಇರೋದು ನಾನು. ನೋಡಮ್ಮ, ನೀವ್ ಅದೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಾನೀಗ ಹೋಗ್ತಾ ಇದ್ದೀನಿ. 3 ದಿವಸ ಬಿಟ್ಕೊಂಡು ಮತ್ತೆ ಬರ್ತೀನಿ. ಅಷ್ಟರಲ್ಲಿ ಲಗೇಜ್ ರೆಡಿ ಮಾಡಿ ಇಟ್ಕೊಂಡಿರಿ. ನನ್ ಜೊತೆ ನೀವು ಬರ್ಬೇಕಷ್ಟೇ. ಅದಕ್ಕಿಂತ ಮೊದಲು ಈ ಹುಡುಗಿನ ಕರ್ಕೊಂಡೋಗಿ ಪೊಲೀಸರಿಗೆ ಒಪ್ಸೋ ದಾರಿ ಮಾಡಿ ಅಷ್ಟೇ. ನಾನು ಬರ್ತೀನಿ. ಇರ್ಲಿ. ಬರ್ತೀನಪ್ಪ.
ಏನ್ರಿ ನಮ್ಮ ಮಗ ಹಿಂಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಶಾರದಾ. ಅಪ್ಪ, ಮಗ, ನಿಮ್ ಮಗ ಹೇಳಿದ್ದೆಲ್ಲ ಸರಿನೇ ಅಲ್ವಾಪ್ಪ? ನಿಮ್ಮ ಮೊಮ್ಮಕ್ಳ ಜೊತೆ ನೀವಿರ್ಬೇಕು ಅಂತ ಅವ್ರು ಕರಿತಾ ಇರೋದು ನ್ಯಾಯವಾಗೇ ಇದೆಯಲ್ವಾ? ಅವ್ರು ಹೇಳ್ದಾಗೆ ಇನ್ನೆಷ್ಟು ದಿನ ಅಂತ ನನ್ನ ನಿಮ್ಮ ಮನೇಲಿ ಇಟ್ಕೋತೀರಾ? ಅಪ್ಪ, ನಾಳೆನೇ ನೀವು ನನ್ನನ್ನ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗಿ ಬಿಟ್ಬಿಡಿಯಪ್ಪ. ಪೊಲೀಸ್ ಅವರಿಂದ ನನಗೂ ಏನಾದರೂ ಸಹಾಯ ಆಗ್ಬೋದು ಅಲ್ವೇನಪ್ಪ? ಸರಿ ಕಣಮ್ಮ, ನೀನ್ ಇಷ್ಟು ಹೇಳಿದ್ಮೇಲೆ ಹಾಗೆ ಮಾಡೋಣ. ಆದ್ರೆ ಇದರಿಂದ ನಿನ್ಗೇನು ತೊಂದರೆ ಇಲ್ವೇನಮ್ಮ? ಅಯ್ಯೋ, ಖಂಡಿತ ಇಲ್ಲ. ನಿಮ್ಮ ಮಗ ಹೇಳ್ತಿರೋ ಸರಿ ಅಂತ ನನಗೂ ಅನಿಸ್ತಿದೆ. ಅದಕ್ಕೆ ನಾನು ಹೇಳಿದೆ. ನೀನು ಹೇಳಿದ್ಮೇಲೆ ಸರಿ ಕಣಮ್ಮ. ನಾಳೆನೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ. ಸುಶಾಂತ್, ಏನಾಯ್ತು ಸುಶಾಂತ್? ಏನಿಲ್ಲ ಮಾತ್ರ. ಮತ್ತೇನೋ ಯೋಚನೆ ಮಾಡ್ತಾ ಕೂತಿದ್ದೀರಾ? ನಾನು ಇಲ್ಲಿ ಬಂದು ನಿಂತ್ಕೊಂಡಿದ್ದು ಕೂಡ ನಿಮಗೆ ಗೊತ್ತೇ ಆಗಿಲ್ಲ, ಅಷ್ಟು ಯೋಚನೆ ಮಾಡ್ತಿದ್ದೀರಾ. ಏನು ಅಂತ ಹೇಳಿ. ಅದು ನಮ್ಮ ರತ್ನಮ್ಮ ಸಾಧನಾಥ್ಗೆ ಎಲ್ಲರೂ ಹೇಳ್ತಿರೋ ಹಾಗೆ ಶಾಂತಿ ಎಲ್ಲೋ ಒಂದ್ ಕಡೆ ಇದ್ದಾಳೆ, ಅವಳು ಬದುಕಿದಾಳೆ, ಒಂದಲ್ಲ ಒಂದಿನ ಬರ್ತಾಳೆ ಅಂತ ಹೇಳ್ತಿದಾರಲ್ಲ. ಅವ್ರಿಗೇನು ಹೇಳ್ತಾರೆ, ಹೇಳ್ತಾನೇ ಇರ್ತಾರೆ. ಅದಕ್ಕೆ ಅದು ಹಾಗಲ್ಲ ಮಂತ್ರ. ನಾಳೆ ಯಾವುದೋ ಬಾಡಿ ಸಿಕ್ತು ಅಂತ ಹೇಳ್ಬಿಟ್ಟು ಅದನ್ನ ಮನೆಯವ್ರಿಗೆಲ್ರಿಗೂ ತೋರಿಸಿ ಅದನ್ನೇ ಶಾಂತಿ ಅಂತ ನಂಬಿಸ್ಬಿಟ್ಟು ಮುಂದೆ ನಡೆಯೋ ಕಾರ್ಯನೆಲ್ಲ ಮಾಡ್ಬಿಡ್ತೀವಲ್ಲ. ಅದಕ್ಕೇನ್ ಮಾಡ್ಬೇಕು ಅಂತಿದ್ದೀರಾ ಈಗ? ಅಲ್ಲ, ಒಂದ್ ವೇಳೆ ಆ ಥರ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ ನಾನು. ಹಾಗಾದ್ರೆ ನೀವೇ ಎಲ್ರಿಗೂ ಹೇಳ್ಕೊಂಡ್ ಬನ್ನಿ. ಅವ್ರು ಬಿದ್ದಿರೋ ವಿಷಯನ ನಾವಿಬ್ರು ತಾನೇ ಮನೆಯವ್ರಿಗೆ ಹೇಳಿದ್ದು. ಶಾಂತಿ ಬೆಟ್ಟದಿಂದ ಬಿದ್ದಿದ್ದನ್ನ ನಾನು ನೀವು ತಾನೇ ನೋಡಿದ್ದು. ಅಷ್ಟು ಮೇಲಿಂದ ಬಿದ್ದಿರೋ ಶಾಂತಿ ಬದುಕಿರಕ್ ಹೇಗ್ ಸಾಧ್ಯ? ನಾನ್ ಕೇಳ್ದಾಗ ನೀವೇ ಇಲ್ಲ ಅಂದ್ರಿ. ಇವಾಗ ನೋಡಿದ್ರೆ ಯೋಚನೆ ಮಾಡ್ಕೊಂಡು ಕೂತಿದ್ದೀರಾ. ಏನದ್ರ ಅರ್ಥ? ಹೌದು, ನಾನು ಹೇಳ್ದೆ, ಆದ್ರೆ ಯಾಕೋ ಒಂಥರ ಗೊಂದಲ ಆಗ್ತಿದೆ. ನೋಡಿ, ನೀವ್ ನಡ್ಕೋತಾ ಇರೋ ರೀತಿ ಹೇಗಿದೆ ಅಂದ್ರೆ ನೀವೇನೋ ತುಂಬಾ ಒಳ್ಳೆಯವರು, ನಾನ್ ಕೆಟ್ಟವಳು ಅನ್ನೋ ರೀತಿ ನನಗೆ ಅನ್ನಿಸ್ತಿದೆ. ಮಂತ್ರ, ನಿಧಾನಕ್ಕೆ ಮಾತಾಡು. ಯಾಕಿಷ್ಟೊಂದು ಕೂಗ್ತಿದ್ಯಾ? ಮತ್ ಮಾತಾಡ್ದೆ ಏನ್ ಮಾಡ್ಲಿ? ಯಾವಾಗ ನೋಡಿದ್ರು ಹೆಂಡತಿ ಫೋಟೋ ನೋಡ್ಕೊಂಡು ಕೂತಿರ್ತೀರಾ, ಇಲ್ಲ ಆಕಾಶ ನೋಡ್ಕೊಂಡು ಕೂತಿರ್ತೀರಾ. ನನಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀರಾ? ಇಬ್ರು ಸೇರಿ ತಾನೇ ಈ ಡಿಸಿಷನ್ ತಗೊಂಡಿದ್ದು. ಯಾಕೆ ಮಾಡಿದ್ವಿ? ನಿಮ್ ಒಳ್ಳೇದಕ್ ತಾನೇ. ದುಡ್ಡು ಬಂದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಮಾಡಿದ್ದು. ನೀವ್ ನೋಡಿದ್ರೆ ಮನೆಯವ್ರ ಮುಂದೆ ನೀವ್ ಒಳ್ಳೆಯವ್ರ ತರ ನನ್ನ ಕೆಟ್ಟವಳ ತರ ಪೋಟ್ರೆ ಮಾಡ್ತಾ ಇದ್ದೀರಲ್ಲ.